ಮತ್ತು ಮೊನ್ನೆ ನಡೆದಕ್ಕಂತಹ ಹುಬ್ಬಳ್ಳಿಯ ಇನಮ್ಮ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಇವತ್ತು ಮಾನ್ಯ ಅಂತಕ್ಕಂಥ ಒಬ್ಬ ದಲಿತ ಯುವಕನ ಮದುವೆ ಆಯ್ತಕ್ಕಂಥ ವಿದ್ಯಾರ್ಥಿನ ಸ್ವತಃ ತಂದೆ 7 ವರ್ಷದ ಗರ್ಭಿಣಿ ಇರತಕ್ಕಂತಹ ಒಬ್ಬ ವಿದ್ಯಾರ್ಥಿನ ಕೊಲೆ ಮಾಡ್ತಕ್ಕಂಥ ಘಟನೆಯನ್ನ ಇವತ್ತು ಭಾರತ ವಿದ್ಯಾರ್ಥಿ ಪರಿಷತ್ SFI ಹಾಗೂ ಅಂಬೇಡ್ಕರ್ ಸಮಿತಿ ಮತ್ತು ಚಲವಾದಿ ಮಹಾಸಭಾ ಮತ್ತು ಇಲ್ಲಿನ ಇರ್ತಕ್ಕಂಥ ರಾಣೆಬೆನ್ನೂರಿನ ನಾಗರಿಕರು ಪ್ರಗತಿಪರ ಸಂಘಟನೆಗಳ ವತಿಯಿಂದ ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಕಾರಣ ಇರ್ತಕ್ಕಂಥ ಇಷ್ಟೇ, ಇವತ್ತು ಸಂವಿಧಾನದ ಅಡಿಯಲ್ಲಿ ಇವತ್ತು ಯುವಕರು ತಮಗೆ ಇಷ್ಟತಕ್ಕಂತಹ ಒಬ್ಬ ಯುವತಿಯನ್ನ ಇಷ್ಟಪಟ್ಟು ಕಾನೂನಾತ್ಮಕವಾಗಿ ವಿವಾಹ ಆಗಿ ತಮ್ಮ ಒಂದು ಸುಂದರ ಕುಟುಂಬ ಸಂಸಾರ ಮಾಡಿದ ಸಂದರ್ಭದಲ್ಲಿ ಸ್ವತಃ ಮೇಲ್ಜಾತಿಯ ವರ್ಗದ ಒಬ್ಬ ತಂದೆ 7 ವರ್ಷದ ತುಂಬಿದ ಗರ್ಭಿಣಿಯನ್ನ ಹತ್ಯೆ ಮಾಡ್ತಕ್ಕಂಥ ಘಟನೆನ ಇವತ್ತು ತೀವ್ರವಾಗಿ ಖಂಡಿಸ್ತದೆ. ಯಾಕಂದ್ರೆ ಇವತ್ತು 2000 ಕಳೆದ ಸಂವಿಧಾನವನ್ನ ನಾವು ಒಪ್ಕೊಂಡು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ವಿ. ಇವತ್ತೆಲ್ಲರೂ ಕೂಡ ವೈಯಕ್ತಿಕವಾಗಿ ಬದುಕಬೇಕು, ಸ್ವತಂತ್ರ ಅಂತಕ್ಕಂಥ ಇದೆ. ಇಂತಹ ಸಂದರ್ಭದಲ್ಲಿ ಕೂಡ ಇವತ್ತು ಜಾತಿ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತವಾಗಿದೆ. ಒಂದ್ ಕಡೆ ಮೀಸಲಾತಿ ವಿಚಾರದಲ್ಲಿ ಹೋರಾಟಗಳಿಗೂ ಗಲಾಟೆಗಳು ನಡ್ತಾ ಇದ್ದಾವೆ. ಇನ್ನೊಂದ್ ಕಡೆ ನೋಡಿದ್ರೆ ಜಾತಿ ಅಸ್ಪೃಶ್ಯತೆ ಹೆಸರಲ್ಲಿ ಕೂಡ ಒಬ್ಬ ಮೇಲ್ವರ್ಗದ ಜಾತಿಯ ತಂದೆ ಒಬ್ಬ ತನ್ನ ಸ್ವತಃ ಮಗಳನ್ನು ಕೊಲೆ ಮಾಡ್ತಕ್ಕಂಥ ಘಟನೆ, ಇದು ಯಾವೊಬ್ಬ ಮಾನವ ಸಹಿಸಿಕೊಳ್ಳಲಾಡತಕ್ಕಂಥದ್ದು. ಇಂತಹ ಘಟನೆಯನ್ನ SFI ತೀವ್ರ ಖಂಡಿಸ್ತದೆ. ಅಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಮತ್ತು ಸುಪ್ರೀಂ ಕೋರ್ಟ್ ಕೆಲವೊಂದು ನಿರ್ದೇಶನ ಕೊಟ್ಟಿದೆ. ಅಂತರ್ಜಾತಿ ಇರತಕ್ಕಂಥ ಯುವಕರಿಗೆ ಸೂಕ್ತ ರಕ್ಷಣೆಯನ್ನ ಆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಗಳು ಕೊಡಬೇಕು. ಆದ್ರೆ ಇವತ್ತು ಅಂತರ್ಜಾತಿ ಆಗ್ತಕ್ಕಂಥ ಯುವಕರಿಗೆ ಎಲ್ಲಿ ಕೂಡ ರಕ್ಷಣೆ ಇಲ್ಲ. ಇವತ್ತು ರಾಣೆಬೆನ್ನೂರು, ಹಾವೇರಿ, ಇಡೀ ರಾಜ್ಯಾದ್ಯಂತ ಕೂಡ ಇವತ್ತು ಅಂತರ್ಜಾತಿ ಆಗಿರ್ತಕ್ಕಂಥ ಯುವಕರಿಗೆ ಯಾವುದೇ ಇಲಾಖೆಗಳಲ್ಲಿ ಸೂಕ್ತ ರಕ್ಷಣೆ ಕೊಡಲಾರ್ತಕ್ಕಂಥ ಇಂಥ ಘಟನೆಗಳು ಮರ್ಯಾದೆಗೇಡಿ ಹತ್ಯೆಗಳು ನಡೀತಾ ಇದೆ. ಇಂತಹ ಮರ್ಯಾದೆಗೇಡಿ ಹತ್ಯೆಗಳಲ್ಲಿ ಸಾವಿರಾರು ಜನ ಯುವಕರು ಯುವತಿಯರು ಸಾವನ್ನಪ್ತಾ ಇದ್ದಾರೆ. ಆದ್ರೆ ಸರ್ಕಾರ ಇವನ್ನ ಯಾವಾಗಲೂ ಕಡೆಗಣಿಸಲಾರ್ದ ಇವತ್ತು ಜಾತಿ ಹೆಸರಲ್ಲಿ ಮತಗಳನ್ನ ಹಾಕಿಸ್ಕೊಂಡು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ CM ಚರ್ಚೆ ಕುರ್ಚೆ